ಮನ್ನಿಸೆನ್ನುದ ಗಂಗೆ ನಯದೊಳು ಹೇಳಿದಳು. ನನ್ನ ಒಂದು ಮಾತು ಎಷ್ಟಿಲ್ಲ ಕಾರಣ ಆಗ್ತದೆ ನನಗೆ ಗೊತ್ತೇ ಆಗಲಿಲ್ಲ. ಆತ್ಮೀಯರಾದಂತ ನಿಮ್ಮಲ್ಲಿ ಮನ ಕಷಾಯ ಉಂಟಾಗಿ ಹೋಯ್ತಲ್ಲ, ಎಷ್ಟಂದ್ರೂ ನಾ ಸಣ್ಣವಳಲ್ವೇ? ನಮ್ಮ ಕೂಟದಲ್ಲಿ ಈಗ ಸಣ್ಣವರು ಅಂದ್ರೆ ಇವರೇ. ಈಗ ಹುಡುಗ ಬುದ್ಧಿಯೋ ನೆಗಡಿ ವಿದ್ಯೋ ಅಂತ, ಹಾಗಾಗಿ ಏನೋ ತಿಳಿದವನು ಮಾತಾಡಿಬಿಟ್ಟೆ. ಸತ್ಯ ಹೇಳ, ನನಗೆ ಯಾವ ಸಂಪತ್ತು, ಯಾವ ಪಾಲು, ಯಾವ ಹುಡುಗರು ಎಂತದ್ದು ಬೇಡ. ನನಗೆ ನೀವು ಅಣ್ಣಂದಿರಾಗಿರ್ಬೇಕು ಅಷ್ಟೇ ಸರ್. ಇವರ ಮೊದಲು ಅವಳು ಅಧಿಕಾರ ಕೇಳಿದ್ದು ನನಗೂ ಏನು ನಿನಗೂ ಏನು, ನಾ ಹಾರಿಲ್ಲ, ನೀ ಹಾರಿದೆ, ಅಷ್ಟೇ ವ್ಯತ್ಯಾಸ. ಆ ಒಟ್ಟಿಗೆ ಅವ್ರು ಬುದ್ಧಿವಂತ. ಹೌದಪ್ಪ, ನಿಮಗೆ ಏನಿದ್ರೆ ನೀವು ಹಾರ್ತೀರಿ, ಅವ್ರಿಗೆ ಏನಿದ್ರೆ ಹಾರೋದೇ ಇಲ್ಲ. ಅಲ್ಲೇ ಕಮಚಿ ಬರುತ್ತೆ. ಹಾಗಲ್ವಾ, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಏನಾದರೂ ವ್ಯವಹರಿಸಬಾರದು ಅಂತ. ಈಗ ನೋಡು ಎಷ್ಟು ಒಳ್ಳೆಯವಳು, ನನಗೆ ಏನು ಬೇಡ, ನೀವು ಅಣ್ಣಂದ್ರಾಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾಳೆ. ನೋಡು, ನನಗೆ ದೊಡ್ಡ ಮನಸ್ಸು ಮಾಡಿ ಏನು ಮಾಡುವುದೇ ಈಗ. ಅಲ್ಲ, ಅಧಿಕಾರ ವಿಷಯಕ್ಕೆ ಬಂದಾಗ ನಿಮಗೆ ಏರಿದ್ದು ಸರಿ ಉಂಟು. ಆದ್ರೆ ಈಗ ಅವರೇ ಹೇಳ್ತಾ ಇದ್ದಾರೆ, ಸಣ್ಣವಳಾಗಿ ದೊಡ್ಡ ಮಾತಾಡದೆ ಅಣ್ಣ ಸುಮಿಸು. ಹೌದಲ್ವಾ, ಕ್ಷಮಿಸು ಅಯ್ಯೋ ಅದೇ ಹೇಳಿ. ತಂಗಿ. ಒಂದು ಮಾತಿನಿಂದ ಕುಪಿತನಾದರೂ ಸತ್ಯ. ಈಗ ನಿನ್ನ ಮಧುರವಾದಂತ ಧ್ವನಿಯಿಂದ ನನ್ನ ಹೃದಯ ತುಂಬಿ ಬಂದಿದೆ. ಅಧಿಕಾರವನ್ನ ಬಿಟ್ಟು ನೀನು ಏನನ್ನು ಕೇಳ್ತೀಯ ಅದನ್ನ ನಾವು ಕೊಡ್ತೇವೆ. ನಿಮ್ಗೆ ಏನು ಬೇಕಪ್ಪ? ಯಾವ ಕಡಿಮೆ ಮಾಡ್ತಾರೆ ನಮ್ಮ ಅಣ್ಣಂದಿರಾಗಿ ನನ್ನ ಸಂಗೀತ ಒಪ್ಪಿಕೊಂಡು ಯೋಚಿಸಬೇಕಾಗಿಲ್ಲ. ಸ್ವಾಮಿ, ನಿಮಗೆ ತಮ್ಮ ಇದ್ದಾನೆ ಅಂತ ಹೇಳಿಲ್ಲ. ನಿಮ್ಮ ತಮ್ಮನೇ ಒಂದು ತಂಗಿನ ಮದುವೆ ಆಗಲಿ. ನಮ್ಮ ವಿದ್ಯಾಭ್ಯಾಸಕ್ಕೆ ನೀವು ಈ ಹಬ್ಬನಕ್ಕೆ ಎಲ್ಲಿ ಹಿಡ್ಕ ಬಂದ್ರಿ ಮಾತ್ರ. ನಾನು ಯಾವ ಬಾಯಲ್ಲಿ ಹೇಳದ್ನೋ ಏನು, ಲಕ್ಷ್ಮೀನಾರಾಯಣರ ಜೋಡಿ ಅಂತೇಳಿ. ಇದು ಲಕ್ಷ್ಮಿ ಅಲ್ಲ, ತೆಗೆದಾಕದ ಮಾರಿ. ಇದು ಒಬ್ಬರೇ ಬಲಿ ತಗೊಳ್ತೇ ಉಂಟು ಮಾರ. ಚಂದ ಇದ್ದದ್ದೆಲ್ಲ ಒಳ್ಳೇದಿರುವುದಿಲ್ಲ ಸ್ವಾಮಿ. ಹಾಗೆ ಚಂದ ಇದ್ದ ಹೆಣ್ಣು ಮಕ್ಕಳನ್ನ ನಾನು ಎಷ್ಟು ಜನರನ್ನು ನೋಡ್ಲಿಲ್ಲ. ಯಾರೂ ತಪ್ಪು ತಿಳಿಬೇಡಿ, ಅವ್ರು ಯಾರು ಇವ್ರನ್ನ ನೋಡ್ಲಿಲ್ಲ. ಇವರೊಟ್ಟಿಗೆ ಸಂಸಾರ ಮಾಡುವುದಕ್ಕೆ ಸಾಧ್ಯ. ಮತ್ತೆ ನನಗೆ ಮದುವೆ ಆಗಲಿ, ನಾನು 4 ದಿವಸ ತಲೆಮರೆಸಿಕೊಳ್ತೇನೆ. ಓಯ್, ಹಾಗೆ ಹೇಳಿ ನೀವು ಹೋದ್ರೆ 5ನೇ ದಿವಸಕ್ಕೆ ಅವರು ಬಣ್ಣ ಹಾಗೇನು ಭಾವನೆಗೆ ಒಳಗಾಗಿ ಅವಳಿಗೆ ಅಕ್ಕ ತಂಗಿ ಇದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ 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 ಸ್ವಾಮಿ.
ಹಾಗಿದ್ರು ತೊಂದ್ರೆ ಇಲ್ಲ. ಅವಳ ಅಕ್ಕ ತಂಗಿ ಮಾತ್ರ ನನಗೆ ಬೇಡ. ಓಯ್ ನಿಮ್ದು ಇವತ್ತು ಪ್ರಥಮ ರಾತ್ರಿ ಹೋಗಿ ಸರಸಕ್ಕೆ ಬಾರಿ ಸರಸರದಿ ಸರದೇಕಿ ಕೆಂಪಾರಾಗುದು ಯಾವಾಗ ಬಲಿಯಾಗುವಾಗ ನನ್ನ ಬಲಿಯವೇ ಇವತ್ತು ಪ್ರಥಮ ರಾತ್ರಿ ಅಂತ ನಾನು ಉತ್ಸಾಹದಲ್ಲಿ ಹೋಗು ಹೌದು ಅವಳು ಕತ್ತಿ ಹಿಡ್ಕೊಂಡು ಹಾ ಕೆಲಸ ಮಾಡಿಸುದ ಏನು ಮಾಡಿದ್ರು ಬೆಳಗ್ಗೆ ಮಾಡೋದು ಅನಿವಾರ್ಯ ನೀವು ಹೋಗ್ಲೇಬೇಕು ನೋಡು ಈ ಸಮಯ ಆಗುದಾಗಿದೆ. ಹಾ. ಒಂದು ಕಾಲು ಬಿಂದಿ ಲೆಕ್ಕಿಲ್ಲ ಆದ್ರೂ ಒಂದು ಮೂಲೆ ಕುತ್ಕೊಂಡು ನೀನ್ ಜಪ ಮಾಡ್ತೀಯ ಅಥವಾ ಒಂದು ಮೂಲೆ ಕುತ್ಕೊಂಡು ಬಣ್ಣ ತಗಡೆ ಹಾಡ್ತೇನೆ ನೋಡು. ನೀ ಹೋಗಿದ್ರೆ ಅವಳು ಮಾಡ್ತಾಳೆ. ಹೌದೌದು ನನಗಾಗಿ ಒಂದು ಉಪಕಾರ ಒಂದು ಮಾಡಿ ಏನು ಕೇಳ ಎಂತದ್ದು ಅಲ್ಲ ನಂದೊಟ್ಟಿನ ಅಂದ್ಕೊಳ್ಳೆ ನೀನು ಬಾರ ಎಂತ ಮಾತಾಡ್ತೀರಿ ಮಾರ ನಿಮ್ ಪ್ರಥಮ ರಾತ್ರಿಗೆ ಅವ್ರು ಬರುದಾ ಬರುವ ಹೋಗ್ಲಿ ಮರ್ಯ ನಿನಗೆ ಯಾಕೆ ತಲೆ ಬಿಸಿ ಮರ್ಯ ಸುಧಾರಿಸ್ಕೊಳ್ಳೋರು ನೀವು ಹೀಗೆ ಕೆಲವರೆಲ್ಲ ತೆಗೆದ್ರಿ ಹಾ ಓಹ್ ಅದೇಯ. ನೀವು ಹೋಗಿ ಯಾಕೆ ಅರ್ಥ ಆಗುದಿಲ್ವಾ ನೀವು ಹೋಗಿ ಬಾ ನೀವು ಹೋಗಿ ಬೆಳಗ್ಗೆ ಜಾಗ್ರತೆ